ಎಸ್ಐಟಿ ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರೋ ಉದ್ದೇಶ ಎಸ್ಐಟಿಗೆ. ಎಸ್ಐಟಿ ಮಾಡೋ ಅವಶ್ಯಕತೆ ಇಲ್ಲ. ಎಸ್ಐಟಿಗಳು ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ, ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ. ಯಾರು ಕಂಪ್ಲೇನೆಂಟ್ ಇದ್ದಾರೆ, ಕಂಪ್ಲೇನೆಂಟ್ ಏನೇನೆಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಇವ್ರು ಎಸ್ಐಟಿ ರಚನೆ ಆಗಿದೆ ಅಂತ ಅನಿಸ್ತಾ ಇದೆ. ಹೀಗಾದರೆ ನ್ಯಾಯ ಸಿಗೋದಿಲ್ಲ. ಕಂಪ್ಲೇಂಟನ್ನು ತಗೋಬೇಕು, ಅದರ ತನಿಖೆ ಮಾಡಬೇಕು, ತೀರ್ಮಾನ ಮಾಡಬೇಕು. ದಿನಕ್ಕೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಯಾವಾಗ ಕಂಪ್ಲೇಂಟು ಅವ್ರು ಕೊಟ್ಟಿರೋದು ಹುಸಿ ಆಯಿತು, ಹೊಸ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಮೊದಲು ಯಾವ ಉದ್ದೇಶಕ್ಕಾಗಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು ಎಸ್ಐಟಿದು, ಅದನ್ನು ಪೂರ್ಣ ಮಾಡಿ ಕೂಡಲೇ ತನಿಖಾ ವರದಿಯನ್ನು ಬಹಿರಂಗ ಮಾಡಬೇಕು. ಒಂದು ಮಾತನ್ನು ಹೇಳ್ತೀನಿ, ಈ ಎಸ್ಐಟಿ ಒಂದು ವಿಶೇಷ ಇದೆ. ಎಸ್ಐಟಿ ರಚನೆ ಸರ್ಕಾರ ಮಾಡಿರ್ಬೋದು, ಹೋಮ್ ಮಿನಿಸ್ಟರ್ ಮಾಡಿರ್ಬೋದು, ಆದರೆ ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ. ಸೊ ಎಸ್ಐಟಿ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ರಾಜ್ಯದ ಜನರಿಗೆ ಉತ್ತರದಾಯಿತ್ವ ಇದೆ ಎಸ್ಐಟಿದು. ಆ ಜವಾಬ್ದಾರಿ ಇದೆ. ಮತ್ತೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಗಮನಿಸ್ತಾ ಇದ್ದಾರೆ. ನೀವು ನಡ್ಕೊಂಡಿರುವಂಥ ರೀತಿ, ಯಾರು ಈ ಎಲ್ಲ ಹಗರಣದ ಹಿಂದೆ ಇದ್ದಾರೆ, ಯಾವುದೋ ಬುರ್ಡೆಯ ವಿಚಾರದಲ್ಲಿ ವಿಫಲವಾಯಿತು, ಅದ್ರ ಹಿಂದೆ ಯಾರಿದ್ದಾರೆ, ಆ ತಾರ್ಕಿಕ ಅನ್ನೋದು ಕಾನ್ಸ್ಪಿರೇಟರ್ನ ಮುಟ್ಟೇ ಇಲ್ಲ ನೀವು. ಮೊದಲೇದಾಗಿ ಷಡ್ಯಂತ್ರ ಮಾಡುವಂತ ಮುಖ್ಯ ಜನರನ್ನ ಮುಟ್ಟೇ ಇಲ್ಲ. ಅದಕ್ಕಾಗಿ ಅವ್ರ ಹೇಳಿಕೆಗಳು ಎದ್ದು ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ. ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ, ತಾಸುಗಟ್ಟಲೆ ವಿಚಾರಣೆ ಮಾಡಿದ್ರು ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ. ಅವ್ರ ಬಂಧನವೂ ಕೂಡ ಆಗಿಲ್ಲ. ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ, ಹಂಗೆ ವಿಚಾರ ಮಾಡೋದು ಮಾಡಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಆದ್ರಿಂದ ಬಂಧನವೂ ಇಲ್ಲ, ವಿಚಾರಣೆ ಪೂರ್ತಿ ಇಲ್ಲ, ವರದಿ ಇಲ್ಲ, ಮಧ್ಯಂತರ ವರದಿ ಇಲ್ಲ. ಕಂಪ್ಲೇನೆಂಟ್ ಹೇಳ್ದಂಗೆ ಹೊಸ ಕಂಪ್ಲೇಂಟ್ ತಗೊಳ್ಳೋದು, ಹೊಸ ವಿಚಾರಣೆ ಮಾಡೋದು, ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಕೂಡಲೇ ಎಸ್ಐಟಿ ಇದುವರೆಗೂ ಆಗಿರುವ ತನಿಖೆ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು. ಮತ್ತು ತಪ್ಪಿತಸ್ಥರನ್ನ ಯಾವುದೇ ಒತ್ತಡ ಇಲ್ಲದೆ, ಇದು ನಡೀತಿರೋ ರೀತಿ ನೋಡಿದ್ರೆ ಮೇಲಿನಿಂದ ಒತ್ತಡ ಇದೆ ಅಂತ ಅನಿಸ್ತಾ ಇದೆ, ರಾಜಕೀಯ ಒತ್ತಡ ಇದೆ ಅಂತ ಅನಿಸ್ತಾ ಇದೆ. ಆ ರಾಜಕೀಯ ಒತ್ತಡವನ್ನ ಲೆಕ್ಕಿಸದೇನೆ ಸತ್ಯ ಶೋಧನೆಯನ್ನ ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ ಕೂಡಲೇ ಮಾಡಿ ಶೀಘ್ರ ತನಿಖೆ ವರದಿಯನ್ನು ಮಾಡಬೇಕು. ಷಡ್ಯಂತ್ರ ಪರವಾಗಿ ಮುಟ್ಟೇ ಇಲ್ಲ. ಇದು ಮುಖ್ಯ ಷಡ್ಯಂತ್ರ ಮಾಡುವಂತ ಹಿನ್ನೆಲೆ ಇರುವಂತ ದೊಡ್ಡ ವ್ಯಕ್ತಿಗಳನ್ನ ಮುಟ್ಟೋದಕ್ಕೆ ಧೈರ್ಯ ಈ ಎಸ್ಐಟಿಗೆ ಇಲ್ಲ ಅಂತ ಅನಿಸ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.